ಯಾರು ಅರ್ಥ ಆಗಲ್ಲ ಅಂತ ಇದು ಇತಿಹಾಸದಲ್ಲಿ ಇದೆ. ಇತಿಹಾಸದಂದ್ರೆ ಬ್ರಹ್ಮ ಏನು ಹೆಣ್ಣನ್ನ ಸೃಷ್ಟಿ ಮಾಡಿದಿರ್ತಾನಲ್ಲ, ತಯಾರು ಮಾಡಿದಿರ್ತಾನಲ್ಲ. ಸೊ ಮನುಷ್ಯನ ಅರ್ಥ ಆಗದೆ ಇರೋ ಥರ ರೆಡಿ ಮಾಡಿರೋದು, ಆಗೋದಿಲ್ಲ ಅಂತ ಹೇಳಿರೋದು. ಬಟ್ ಈ ಪ್ರಪಂಚದಲ್ಲಿ ಗಂಡಸರನ್ನ ಬೇಕಾದ್ರೆ ಯಾರು ಬೇಕಾದ್ರೆ ಅರ್ಥ ಮಾಡ್ಕೋಬೋದು. ಬಟ್ ಹೆಣ್ಮಕ್ಳನ್ನ ಯಾವುದೇ ಥರ ಅರ್ಥ ಆಗಲ್ಲ, ಆಗೋದು ಇಲ್ಲ. ಯಾಕಂದರೆ ಅದು ಆ ಬ್ರಹ್ಮನಿಂದನೂ ಸಾಧ್ಯ ಆಗಿರಲಿಲ್ಲ. ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ದೇವರಿಂದನೂ ಸಾಧ್ಯ ಆಗಿರಲಿಲ್ಲ. ಸೊ ಆಗೋದು ಇಲ್ಲ ಅಂತೆ. ಆ ಥರನ ಹೆಣ್ಮಕ್ಳನ್ನ ರೆಡಿ ಮಾಡಿದ್ದ. ಹೆಣ್ಣನ್ನು ಆ ಥರ ಸೃಷ್ಟಿ ಮಾಡಿರೋದು ಭಗವಂತ. ಯಾರೇ ಕೆಲವರು ತಿಳ್ಕೊತಾರೆ ಹೆಣ್ಮಕ್ಳ ಮನಸ್ಸಿನಲ್ಲಿ ಏನಿದೆ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಹೆಣ್ಣಿನ ಹಾವಭಾವಗಳು, ನಡವಳಿಕೆಗಳು, ಕೆಲವೊಂದು ಅಂದರೆ ಕಣ್ಸನ್ನೆ ಆಗಲಿ, ನಡವಳಿಕೆ ಆಗಲಿ, ಅದ್ರ ಮೇಲೆ ಕಂಡುಹಿಡಿತೀನಿ ಅಂತ ಹೇಳ್ತಾರೆ. ಕೆಲವು ಜನ ಸೈಕಾಲಜಿಸ್ಟ್ ಇರ್ತಾರೆ, ಸೈಕಾಲಜಿ ಓದೋರು ಇರ್ತಾರೆ. ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಅಂತ ನಾನು ಅರ್ಥ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಮತ್ತು ಹೆಣ್ಣು ಯಾವ ಥರ ಯೋಚನೆ ಮಾಡ್ತಾಳೆ, ಹೇಗಿರ್ತಾಳೆ, ಏನು ಅಂತ ಅರ್ಥ ಮಾಡ್ಕೋತೀನಿ ಅಂತ ಕೆಲವು ಸೈಕಾಲಜಿ ಓದಿದವರು ಅರ್ಥ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಅರ್ಥ ಆಗಲ್ಲ. ಯಾಕಂದರೆ ಹೆಣ್ಣು ಪ್ರತಿ ಕ್ಷಣ, ಪ್ರತಿ ನಿಮಿಷ, ಒಂದೊಂದು ಸಲನೂ ಹೆಣ್ಣಿನ ಮನಸ್ಸು ಚೇಂಜ್ ಆಗ್ತಾನೆ ಇರುತ್ತೆ. ಒಂದೇ ಥರ ಇರಲ್ಲ. ಆ ಥರ ಸೃಷ್ಟಿ ಮಾಡಿರೋದು ಯಾರು? ದೇವರು, ಬ್ರಹ್ಮ. ಬಟ್ ಈ ಪ್ರಪಂಚದಲ್ಲಿ, ಈ ಬ್ರಹ್ಮಾಂಡದಲ್ಲಿ, ಈ ಜಗತ್ತಿನಲ್ಲಿ ದೇವರೇ ಆದರೂ ಕೂಡ ಹೆಣ್ಣನ್ನು ಅರ್ಥ ಆಗಲ್ಲ. ಮನುಷ್ಯರು ಬಿಡಿ, ಮನುಷ್ಯರ ಮ್ಯಾಟ್ರ್ ತೆಗಿಬೇಡಿ. ನೀವು ಸತ್ರು ಅರ್ಥ ಆಗಲ್ಲ. ಬಟ್ ನೀವೇನಾದರೂ ಅರ್ಥ ಏನಾದರೂ ಹೋದ್ರಿ ಅಂತಂದರೆ ಮನುಷ್ಯರಿಗಂತೂ ಖಂಡಿತ ಸಾಧ್ಯ ಇಲ್ಲ. ಬಟ್ ದೇವರಿಂದನೂ ಸಾಧ್ಯ ಇಲ್ಲ. ಆ ಥರ ಸೃಷ್ಟಿ ಆಗಿರೋದು ಹೆಣ್ಣು ಮನಸ್ಸು. ಅಂದರೆ ಕೋಪ ಬಂದಾಗ ಯಾವ ಥರ, ಮತ್ತು ಕಷ್ಟ ಬಂದಾಗ ಯಾವ ಥರ ಇರ್ತಾರೆ ಅವರು ಕಷ್ಟವನ್ನು ಯಾವ ಥರ ಸಹಿಸ್ಕೊಳ್ತಾರೆ, ಕೋಪ ಬಂದಾಗ ಯಾವ ಥರ ಇರ್ತಾರೆ. ಸೊ ಅವ್ರಿಗೆ ಹೇಗೆ ಮ್ಯಾನೇಜ್ ಮಾಡಬೇಕು, ಪ್ರತಿಯೊಂದು ಎಲ್ಲ ಹೆಣ್ಮಕ್ಳು, ಟೋಟಲ್ ಈ ಭೂಮಿ ಮೇಲೆ ಎಷ್ಟು ಜನ ಹೆಣ್ಮಕ್ಳು ಇದ್ದಾರೆ, ಟೋಟಲ್ ಎಲ್ಲನೇ ಹೆಣ್ಮಕ್ಳು, ಪ್ರತಿಯೊಂದು ಹೆಣ್ಮಕ್ಳು. ಗಂಡು ಈಸಿ ಬಿಡಿ, ಗಂಡು ಬಗ್ಗೆ ಒಂದು ಮಾತೇ ಇಲ್ಲ. ಬ್ರೋ, ನಿಮಗೆ ಗೊತ್ತಾ ಪ್ರಪಂಚ ಹೇಗೆ ಇದೆ ಅಂತ? ಹೆಣ್ಣಿಗೆ ಪ್ರೀತಿ ಬೇಕು, ಗಂಡಿಗೆ ಆಸೆ ಬೇಕು. ಇದು ಮೇನ್ ಪಾಯಿಂಟ್. ಸೊ ಅದ್ರ ಬಗ್ಗೆನೇ ಹೇಳ್ತೀನಿ. ಬಟ್ ಇಲ್ಲಿ ಪಾಯಿಂಟ್ ಏನು ಅಂತಂದರೆ, ಈ ಪಾಯಿಂಟ್ ಇಲ್ಲಿ ಬೇರೆ ಬೇರೆ ಥರ ಇದೆ, ಹೇಳ್ತೀನಿ ನಾನು ನಿಮಗೆ. ಅದ್ರ ಬಗ್ಗೆ ಹೇಳ್ತೀನಿ, ಅದ್ರ ಬಗ್ಗೆ ಇಲ್ಲಂತಿಲ್ಲ. ಸೊ ಅದಕ್ಕೆ ಮದುವೆ ಮಕ್ಕಳು, ಮರಿ, ಸಂತಾನೋತ್ಪತ್ತಿ ಮತ್ತು ಜನ್ರೇಷನ್ ಮುಂದೋಗ್ಲಿ ಅಂತ ಎಲ್ಲ ಇರೋದು, ಇಲ್ಲಂತಿಲ್ಲ, ಎಲ್ಲ ಇದೆ. ದೇವರು ಎಲ್ಲನೂ ಕೊಟ್ಟಿದ್ದಾನೆ, ಇಲ್ಲಂತಿಲ್ಲ. ಇದೊಂದು ಕೊಟ್ಟಿಲ್ಲ ಅಂತಂದಿಲ್ಲ. ಗಂಡು ಇದ್ರೆ ಜನ್ರೇಷನ್ ಆಗಲ್ಲ. ಅಂದರೆ ಮುಂದಿನ ಪೀಳಿಗೆ, ಮುಂದೆ ಮರಿ ಮಕ್ಕಳು, ಗಂಡಸೇ ಒಬ್ಬನೇ ಇರ್ತಿದ್ರೆ ಈ ಪ್ರಪಂಚದಲ್ಲಿ, ಈ ಭೂಮಿ ಮೇಲೆ ಮಕ್ಕಳು ಹೇಗಾಗುತ್ತೆ? ಮರಿ ಮಕ್ಕಳು, ಜನ್ರೇಷನ್ನು, ಈ ಭೂಮಿ ಡೆವಲಪ್ಪು, ಇದೆಲ್ಲ ಆಗಬೇಕಲ್ವಾ? ಸೊ ಅದಕ್ಕೋಸ್ಕರ ಓನ್ಲಿ ಗಂಡಿದ್ರೆ ನಡೆಯಲ್ಲ. ಇಲ್ಲಿ ಓನ್ಲಿ ಗಂಡಿದ್ರೆ ನಡೆಯಲ್ಲ, ಓನ್ಲಿ ಹೆಣ್ಣಿದ್ರೆ ಕೂಡ ನಡೆಯಲ್ಲ ಈ ಪ್ರಪಂಚದಲ್ಲಿ, ಈ ವರ್ಲ್ಡ್ನಲ್ಲಿ. ಸೊ ಅದಕ್ಕೋಸ್ಕರನೇ ಈ ಗಂಡು ಹೆಣ್ಣು ಎರಡು ಬೇಕು. ಅದಕ್ಕೋಸ್ಕರನೇ ರೆಡಿ ಮಾಡಿರೋದು. ನಮ್ಮೆಲ್ಲರ ಕ್ವಶನ್ ಏನಿರುತ್ತೆ ಅಂತಂದ್ರೆ, ಗಂಡಸ ಒಬ್ಬನೇ ಇದ್ರೂ ಆಗಲ್ಲ. ಸೊ ಲೇಡಿ ಒಬ್ರು ಇದ್ರೂ ಆಗಲ್ಲ. ಸೊ ಇಬ್ಬರು ಬೇಕು ಈ ಪ್ರಪಂಚಕ್ಕೆ. ಸೊ ಇಬ್ಬರು ಇದ್ರೆ ಮಾತ್ರ ಈ ಪ್ರಪಂಚ ಓಡುತ್ತೆ, ಇಲ್ಲಾಂದರೆ ಓಡೋದಿಲ್ಲ. ಸೊ ಇದು ಮೇನ್ ಪಾಯಿಂಟ್, ಮೇನ್ ಕ್ವಶನು. ಇಬ್ಬರು ಬೇಕು, ಇಬ್ಬರು ಈಕ್ವಲಿ. ಬಟ್ ಇಲ್ಲಿ ಹೆಣ್ಮಕ್ಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಡೀಪಾಗಿ ಹೋಗಬಾರ್ದು. ಇವತ್ತೆಲ್ಲ ಯಾವತ್ತೂ ಅಲ್ಲ. ಮನುಷ್ಯನಿಂದನೂ ಆಗಲ್ಲ, ದೇವರಿಂದನೂ ಆಗಲ್ಲ, ಯಾರಿಂದನೂ ಆಗಲ್ಲ. ಯಾಕಂದರೆ ಅವ್ರ ಮನಸ್ಸು, ಅವರು ಈ ಥರ ಅವ್ರ ಮನಸ್ಸು ಮತ್ತು ಅವ್ರದ್ದು ಯೋಚನೆ ಮಾಡೋದು ಇರ್ತಾರಲ್ಲ, ಯೋಚನೆ ಮಾಡೋದು